ಮೀಡಿಯಾದವ್ರು ಬಂದಿರೋದೇನು ನೀವು ಕಂಪ್ಲೇಂಟ್ ಕೊಡ್ತೀರಾ ಅಂತ ನಾನು ಕೇಳಿದೆ. ಕಂಪ್ಲೇಂಟ್ ತಗೋತಿಲ್ಲ ಅಂತ ಡೈರೆಕ್ಟ್ ಆಗಿ ಈಗ ಮಾಮೂಲಿ ಕಲಾವಿದರ ಸಂಘಕ್ಕೆ ಹೋಗಿ ನಾವೇನು ಇಷ್ಟೇ ಸಿಂಪಲ್. ಒಂದು ಎರಡೇ ನಾನು ಅಡ್ವೈಸ್ ಮಾಡೋದು. ಒಂದು, ಕಲಾವಿದರ ಸಂಘಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿ, ಇಲ್ವಾ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು NCR ಹಾಕ್ಬಿಟ್ಟು ಎನ್ಕ್ವೈರಿ ಮಾಡಿಸಿ ಆಮೇಲೆ FIR ಹಾಕೋದು ಅವು ಎಲ್ಲ ಬೇರೆ. ಇಲ್ವಾ ಒಂದು ಕೋರ್ಟ್ ಹೋಗಿ PCR ಹಾಕ್ಬಿಟ್ಟು ಪುರುಷರ ಸಮಾಜಕ್ಕೆ ಇವಳು ಈ ಥರ ಅವಹೇಳನಕಾರಿಯಾಗಿ ನಮ್ಗೆ ಇದನ್ನು ಮಾಡಿ, ನಿಮ್ಗೆ ಯಾರಾದ್ರೂ ಸ್ನೇಹಿತರಿರ್ತಕ್ಕಂಥ ಲಾಯರ್ನ ಒಂದು ಕನ್ಸಲ್ಟ್ ಮಾಡಿ PCR ಹಾಕೊಂಡ್ರೆ ಆಟೋಮೆಟಿಕ್ ಆಗಿ ಪೊಲೀಸ್ನವ್ರು FIR ಮಾಡ್ತಾರೆ. ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ಗೆ ಅವರು FIR ಮಾಡ್ತಾರೆ. ಈಗ ನಿರ್ಮಾಪಕನಿಗೆ ಒಬ್ಬ ನಿರ್ದೇಶಕನಿಗೆ ಅವನದೇ ಆದ ಒಂದು ಸ್ವತಂತ್ರ ಇರ್ತದೆ. ಓಕೆ, ಈಗ ಅವ್ರು ಏನು ಅವಹೇಳನಕಾರಿ ಮಾತಾಡಿರ್ತಾರೋ ಅವತ್ತಿನ ದಿವಸ ಅಲ್ಲಿ ಇದ್ದಂಥ ಪ್ರೊಡ್ಯೂಸರ್ ಖಂಡಿಸ್ಬೇಕಾಗಿತ್ತು. ಯಾಕಂದರೆ ನೀನು ಬಂದಿರೋದು ಪ್ರಮೋಷನ್ಗೆ, ಇಲ್ಲಿ ಪ್ರಮೋಷನ್ ಬಿಟ್ಟು ಬೇರೆ ಏನು ಮಾತಾಡ್ಕೊಡುದು ಅಂತ ಹೇಳ್ಬಿಟ್ಟು ಯಾಕಮ್ಮ ವಿಡಿಯೋ ಮಾಡ್ತೀನಿ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ರಿಸೀವ್ ಮಾಡಿಲ್ಲ ಇದೆ. ಅದು ಅವ್ರು ಮಾಡಬೇಕಾಗಿತ್ತು. ಒಂದು ಆ್ಯಕ್ಚುಲಿ ನೀವು ಆ ರೀತಿ ಮಾಡಬೇಕು ಅಂದರೆ ಐ ಥಿಂಕ್ ಫಸ್ಟ್ ನೀವು ಅಲ್ಲೇ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್. ಇದು ಮೈ ಪರ್ಸನಲ್ ಸಜೆಷನ್. ನಾನು ಹೇಳ್ತಾ ಇರೋದು ನಿಮಗೆ ಹಾಗೇ ಮಾಡಿ ಅಂತ ನಾನು ನಿಮಗೆ ಹೇಳೋದಿಲ್ಲ. ಒಂದು, ಈಗ ಪುರುಷ ಸಮಾಜಕ್ಕೆ ಹೆಣ್ಣು ಆ ಥರ ಹೇಳ್ತಾರೆ ಅಂದರೆ ಶಿ ಹ್ಯಾಸ್ ಟು ಪ್ರೂವ್. ಶಿ ಹ್ಯಾಸ್ ಟು ಪ್ರೂವ್. ಆ್ಯಕ್ಚುಲಿ ಆಕೆಗೆ ಒಬ್ಬ ಪುರುಷರಿಂದ ಏನು ನಡೆದಿದೆ, ಯಾವಾಗ ಏನು ನಡೆದಿದೆ ಅದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಸೊ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಗಂಡಸರೆಲ್ಲ ಕೆಟ್ಟವರು ಅಥವಾ ಹೆಂಗಸರೆಲ್ಲ ಕೆಟ್ಟವರು ಅಂತ ನಾವು ಹೇಳಿಕ್ ಬರೋದಿಲ್ಲ ಅದನ್ನ. ಯಾಕಂದ್ರೆ ವಿಡಿಯೋ ನೋಡಿ ನೀವು ಇಲ್ಲ ಅಂದ್ರೆ ಲಿಂಕ್ ಇದ್ರೆ ಕಳಿಸಿ, ನೋಡ್ತೀನಿ. ಕಳಿಸಿ, ನನಗೆ ಲಿಂಕ್ ಕಳಿಸಿ. ರೆಕಾರ್ಡ್ ಆಗ್ತಾ ಇದೆ, ಸುಮ್ಮನೆ ಏನೋ ಮಾತಾಡಿದ್ರೆ ಇಲ್ಲ, ನಾನೇನು ಆ ಥರದ್ದು ಮಾತಾಡ್ತಿರಲ್ಲ, ಅದಕ್ಕೆ ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿ ಫಸ್ಟ್ ಏನು ನಡೆದಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ಅಷ್ಟೇ ಸಜೆಷನ್ ಕೊಡ್ತಾ ಇದ್ದೀನಿ, ಮಿಕ್ಕಿದ ಅವ್ರಿಗೆ ನೋಡ್ಬಿಟ್ಟು ಅವ್ರು ಹೇಳೋದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದಕ್ಕೆ ವಿಡಿಯೋ ಲಿಂಕ್ ಕಳಿಸಿ. ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇಲ್ಲ, ಮತ್ತೆ ಕಳ್ಳನ್ ಮಕ್ಳು ಹುಡುಗರುಗಳು. ಈಗ ಎಲ್ಲಾರು ಒಳ್ಳೆಯವರೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ಕೆಟ್ಟವ್ರು ಇರ್ತಾರೆ. ಸೊ ನಾವು ಹುಡುಗಿರು ಅಲರ್ಟ್ ಆಗಿರ್ಬೇಕು. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ಎಲ್ಲ ಹುಡುಗರು ಯಾರು ಏನ್ ಮಾಡಿದ್ದಾರೆ, ಮಾಡಿದಂತ ವ್ಯಕ್ತಿ ಮೆತ್ಮೆತ್ತಿಗೆಲ್ಲ ಕೇಳ್ಕೊಬಿಡೋದು, ಎಲ್ಲ ಮಾಡ್ಬಿಡೋದು, ಮತ್ತೆ ಹುಡುಗಿರ್ ಮೇಲೆ ಹಾಕ್ಬಿಟ್ಟು ಹುಡುಗಿರ್ನ ತಪ್ಪು ಅಂದ್ರೆ ಹುಡುಗಿರು 100% ಪರ್ಫೆಕ್ಟ್ ಅಂತ ಹೇಳಲ್ಲ, ಹುಡುಗಿರು ಸರಿ ಇರಲ್ಲ. ಎಲ್ಲ ಕಳ್ಳನ ಮಕ್ಕಳು ಅನ್ನೋದನ್ನ ಮಾತ್ರ ತೋರಿಸ್ತಿದ್ದಾರೆ. ನಾನು ರಾತ್ರಿ ಇವ್ರು ಹೇಳಿದಾದ್ಮೇಲೆ ಇದನ್ನ ಪೂರ್ತಿ ನೋಡಿದೆ ನಾನು. ಅಂದ್ರೆ ನಾನು ಹುಡುಗರೆಲ್ಲ ಕಳ್ಳನ ಮಕ್ಕಳು ಅಂತ ಹೇಳೋ ಅವಶ್ಯಕತೆ. ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡೋರ್ಗೆ ಏನ್ ಹೇಳ್ತೀರಾ ಅಂತಂದ್ರೆ, ಯಾರ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿದಾರೋ ಅವ್ರಿಗೆ ಮಾತ್ರ ಅವ್ರಿಗೆ ಹೇಳಿರೋಂಥದ್ದು. ಮಧು ಸರ್ ಈಗ 15 ನಿಮಿಷ ವಿಡಿಯೋ ಮಾಡಿದಾಳೆ, ಅದು ಇದನ್ನ ಅದು ಅವ್ರಲ್ಲೇ ಹೇಳ್ಕೊಬೇಕಾಗಿತ್ತು. ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ, ಅವ್ರಿಗೆ ಏನ್ ಅನ್ಸುತ್ತೋ. ಇದು ಮಂಗಳ ಮೇಡಮ್ ಏನಪ್ಪಾ ಅಂತಂದ್ರೆ ಸರ್, ಅದಕ್ಕೆ ನಾನು ನಿಮ್ಗೆ ತೋರಿಸಿದ್ದು ಪೂರ್ತಿ ನಾನು ಹೇಳ್ತಾ ಇರೋದು, ಅವು ಆಂಕರ್ ಕೇಳ್ತಾರಲ್ವಾ, ಈ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡುವಂತ ಹುಡುಗರುಗಳಿಗೆ ಏನ್ ಹೇಳ್ತೀರಿ ಅಂತ. ಆಗ ಹುಡುಗಿ ಆ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡೋರ್ಗೆ ಕಣ್ಣನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ಹುಡುಗಿ ಪ್ರತ್ಯೇಕವಾಗಿ ಮೆನ್ಷನ್ ಮಾಡುತ್ತೆ, ಎಲ್ಲ ಹುಡುಗರು ಕಳ್ಳನ ಮಕ್ಕಳು. ಇಲ್ಲಿ ಇದೇ ಒಂದು ವಿಚಾರನ ಯಾರಾದ್ರೂ ಒಬ್ಬ ಪುರುಷ, ಅದು ವಯಸ್ಸಾದವರಾಗ್ಲಿ, ರುದ್ರಾಗ್ಲಿ ಅಥವಾ ವಯಸ್ಕರಾಗ್ಲಿ, ಯಾರಾದ್ರೂ ಒಪ್ಪಿ ತಪ್ಪಿ ಮಾತಾಡಿದಿದ್ರೆ ಹೆಣ್ಮಕ್ಳೆಲ್ಲ ಕಳ್ಳರು ಅಂತ ಅನ್ನೋ ಒಂದು ಅದು ಗೊತ್ತಿದ್ದೋ ಗೊತ್ತಿದ್ದೆಯೋ ಹೇಳಿದಿದ್ರೆ ಇವತ್ತಿಗೆ ಆಗ್ತಾ ಇದ್ದಂತ ಪರಿಣಾಮಗಳೇ ಬೇರೆ. 108 ಮಹಿಳಾ ಆಯೋಗದ ಸಂಘಗಳು ಇವತ್ತು ಮುಂದೆ ನಿಂತ್ಕೊಂಡು ಧರಣಿ ಕೂರ್ತಾ ಇದ್ವು. ಇಲ್ಲಿ ಪುರುಷರನ್ನ ಯಾರು ಕೇಳೋರೇ ಇಲ್ವಾ ಅಂತ. ಅವ್ರಿಗೆ ಪ್ರತ್ಯೇಕವಾಗಿ ಆಂಕರ್ ಕೇಳಿರ್ತಕ್ಕಂಥ ಕ್ವಶನ್ ಬಹಳ ಚೆನ್ನಾಗಿದೆ. ಅವ್ರಿಗೆ ಇನ್ನೊಂದು ಅಶ್ವವೇಗ ಅನ್ನೋ ಒಂದು ನ್ಯೂಸ್ ಚಾನಲ್ ನಲ್ಲಿ ಹೇಳ್ತಾರೆ ಏನಂತ, ಇಲ್ಲ ನಾನು ಆತರ ಎಲ್ಲ ಹೇಳಿದ್ದು, ಅದನ್ನ ಕನ್ವೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅವ್ರಿಗೆ. ಆದ್ರೆ ನಾನು ಆತರ ಎಲ್ಲ ಹೇಳಿದ್ದು ಈ ತರ. ಯಾವ ತರ ನೀನ್ ಹೆಂಗಮ್ಮ ಹೇಳ್ತೀಯಾ, ಯಾವ ಧೈರ್ಯದ ಮೇಲೆ? ಈಗ ನಿಮ್ಮ ಅಪ್ಪನೂ ಕೂಡ ಒಬ್ಬ ಪುರುಷ, ಎಲ್ಲಾ ಗಂಡರು ಏನೋ ಹುಡುಗರು ಕೆಟ್ಟವರು ಅಂತ ನೀನ್ ಹೆಂಗ್ ಹೇಳ್ತೀಯ, ಕಳ್ಳರು ಅಂತ ನೀನ್ ಹೆಂಗ್ ಹೇಳ್ತೀಯ? ಅದನ್ನ ಅವಾಗಲೇ ನಾನು ನಿಮ್ಗೆ ಹೇಳಿದ್ದೆ. ಏನಂತ ಹೇಳಿದ್ರೆ, ಈಗ ಅವ್ರಿಗೆ ಅನ್ಯಾಯ ಯಾರಿಂದ ಆಗಿದೆ ಅನ್ನೋದನ್ನ ಕರೆಕ್ಟ್ ಅಲ್ವಾ? ಸೊ ಇದು ನಡೆದ ದಿವಸ ನೀವು ಅವತ್ತಿಗೆ ಅಲ್ಲಿ ಯಾವ್ದಾದ್ರು ಲೋಕಲ್ ಸ್ಟೇಷನ್ಸ್ ಗೆ ಅಲ್ಲಿ ಇಲ್ಲಿಗೆ ನೀವೇನಾದ್ರು ಕಂಪ್ಲೇಂಟ್ ನಮ್ಗದು ಗೊತ್ತಾಗಿದ್ದಿದ್ರೆ ಸರ್ ಅವತ್ತೇ ಇವಾಗ ನಮ್ಮಲ್ಲಿ ಏನಾಗುತ್ತೆ,
ಕಲಾವಿದರು ಬಂದು ಇಲ್ಲಿ ಯಾರು ಮೆಂಬರ್ಸ್ ಇರಲ್ಲ, ಹೌದು. ಇಲ್ಲಿ ಯಾರು ಮೆಂಬರ್ಸ್ ಇರಲ್ಲ. ನಮಗೆ ಕಲಾವಿದರನ್ನ ಕರ್ಸೋದು ಯಾವಾಗ ಅಂದ್ರೆ ಒಬ್ಬ ನಿರ್ಮಾಪಕ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾವು ಕಲಾವಿದರ ಸಂಘನ ಜಸ್ಟ್ ಒಂದು ಅಂಗಸಂಸ್ಥೆ ಅಂತ ನಾವು ಅನ್ಕೊಂಡಿರೋದು. ಹೌದು, ಹೌದು. ವಿ ಆರ್ ಟ್ರೀಟಿಂಗ್ ಲೈಕ್ ದಟ್. ಯಾಕಂದ್ರೆ ನಮ್ಮ ಸಂಘಕ್ಕೂ ಅವ್ರ ಸಂಘಕ್ಕೂ ಯಾವುದೇ ವಿಧವಾದ ಸಂಬಂಧಗಳು ಇಲ್ಲ. ಈಗ ಒಬ್ಬ ನಿರ್ಮಾಪಕನಿಗೆ ಏನಾದರೂ ಅನ್ಯಾಯ ಆಗಿದ್ದಾಗ ಮಾತ್ರ ನಾವು ಕಲಾವಿದರ ಸಂಘಕ್ಕೆ ಬರೆದು ಅಂತ ಕಲಾವಿದರನ್ನ ಕರೆಸಿ ಏನಾಗಿದೆ ಅಂತ ನಾವು ಚರ್ಚೆ ಮಾಡುವಂಥ ಅವಕಾಶ ಇಲ್ಲಿ ವಾಣಿಜ್ಯ ಮಂಡಳಿನಲ್ಲಿ ಇರ್ತದೆ. ಇದು ವಾಡಿಕೆ, ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ವಾಡಿಕೆ. ಸೊ ಈಗ ನಾನ್ ಮೆಂಬರ್ಸ್ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಲ್ಲಿ ಬರೋದಿಲ್ಲ. ಈಗ ನೀವು ನಾನ್ ಮೆಂಬರ್ಸ್ ಇಲ್ಲಿ, ಓಕೆ, ನೀವು ನಾನ್ ಮೆಂಬರ್ಸ್ ಸರ್ ಇಲ್ಲಿ. ಈಗ ನಿಮ್ ಕಂಪ್ಲೇಂಟ್ ನಾನು ಹೆಂಗ್ ರಿಸೀವ್ ಮಾಡಕ್ಕಾಗುತ್ತೆ? ಹೆಂಗೆ ಅಂತಂದ್ರೆ ನಾವು ಒಬ್ರು ಓಕೆ, ನೀವು ಹೇಳಿದ್ ನನ್ಗೆ ಅರ್ಥ ಆಯ್ತು ಸರ್. ನಾವು ಒಬ್ರು ಕರ್ನಾಟಕದ ಪ್ರಜೆ, ಅದನ್ನ ಹೊರತುಪಡಿಸಿ ನಾವು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಅಲ್ಲ, ಕೊಡುಗೆ ಇದಕ್ಕೆ ಕೋರ್ಟಲ್ ಪ್ರಾವಿಷನ್ ಇರ್ತದೆ, ಪೊಲೀಸ್ ಸ್ಟೇಷನ್ ಪ್ರಾವಿಷನ್ ಇದೆಯಾ ವಿನ ನಾವಿಲ್ಲಿ ಏನು ಮಾಡಕ್ಕಾಗಲ್ಲ. ಈಗ ಹಂಗೆ ನೀವು ಮಾಡ್ಬೇಕು ಅಂದ್ರೆ ನೀವು ಕಲಾವಿದರ ಸಂಘಕ್ಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಅವ್ರಿಗೆ ಏನಂತ, ಈ ತರ ಬಂದ್ಬಿಟ್ಟು ನಿಮ್ಮ ಕಲಾವಿದೆ ಬಂದ್ಬಿಟ್ಟು ಈ ರೀತಿ ಪುರುಷ ಸಮಾಜಕ್ಕೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಅದೇನ್ ಮಾತಾಡಿದ್ದಾರೆ ಕ್ಷಮೆ ಕೇಳಿ, ಅಥವಾ ಯಾವ ಪುರುಷರಿಂದ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರನ್ನ ಕರೆಸಿ ಅದು ಯಾವ ರೀತಿ ಮಾಡ್ತಿರೋದು ಅವರು ಮಾಡ್ಬೇಕೇ ವಿನ. ಇವಾಗ ಆಕೆಗೆ ಏನಾದ್ರು ನಿಜಕ್ಕೂ ಪುರುಷರಿಂದ ಕೆಟ್ಟದಾಗಿತ್ತು ಅಂದ್ರೆ ಶಿ ಹ್ಯಾಸ್ ಟು ಗೋ ಟು ದಿ ಕೋರ್ಟ್ ಓನ್ಲಿ. ಯಾಕಂದ್ರೆ ಅವಳಿಗೆ ಏನ್ ಅನ್ಯಾಯ ಆಗಿದೆ, ಎಲ್ಲ ಅಬ್ಯೂಸ್ ಆಗಿರ್ತದೆ, ಅಥವಾ ಅವ್ರು ಬೇರೆ ಯಾವ್ದಾರ ರೀತಿ ಚಿತ್ರರಂಗದವರಾಗ್ಲಿ ಅಥವಾ ಮತ್ತೊಬ್ಬ ಆಗ್ಲಿ ನಡ್ಕೊಂಡಿತ್ತು ಅಂದ್ರೆ ಆಕೆ ಕಂಪ್ಲೇಂಟ್ ಮಾಡ್ಬೇಕಾಗ್ತದೆ. ಸುಮ್ಮನೆ ಹೇಳಿಕೆ ಕೊಡೋದ್ರಿಂದ ಈಗ ಇದು ಏನಾಗುತ್ತೆ ಗೊತ್ತಾ, ಈಗ ನೀವ್ ಇದನ್ನ ದೊಡ್ಡದು ಮಾಡಕ್ ಹೋದ್ರೆ ಶಿ ವಿಲ್ ಬಿಕಮ್ ಎ ಹೀರೋಯಿನ್. ಅಲ್ಲ ಸರ್, ನಾವು ಬೆಳೆಸಬಾರ್ದು ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಸುಮ್ಮನೆ ಕಟ್ ಆಫ್ ಮಾಡ್ಬಿಟ್ಟು ಈಗ ಏನಾಗಿದೆ ಇಲ್ಲಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು ಇದ್ರಲ್ಲಿ ಬರೇ ರೀಲ್ಸ್ಗಳು ಬರ್ತಿರ್ತಾವೆಲ್ಲ ಆ ತರದ್ದು ಅಂತ ಆಕೆ ಇದನ್ನ ತಿಳ್ಕೊಂಡಿದ್ದಾರೆ. ಆಕೆಗೆ ಇನ್ನು ಐ ಥಿಂಕ್ ಮೆಂಟಲಿ ಆಗಿಲ್ಲ ಅನ್ಕೋತೀನಿ. ಒಂದು ಮೆಚುರಿಟಿ ಅನ್ನೋದು ಇರ್ತದೆ ಒಂದು ಏಜ್ ಬಂದಾಗ, ಅದು ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ನಾನು ಯಾವ ಸ್ಥಾನದಲ್ಲಿ ನಿಂತಿದ್ದೀನಿ ಇವತ್ತಿಗೆ, ನಾನು ಕಲಾವಿದ ಆಗಬೇಕು ಅಂದರೆ ಬೆಳಿಬೇಕು ಅಂದರೆ ಇಲ್ಲಿ ನಾನು ಇಲ್ಲಿರ್ತಕ್ಕಂಥ ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ತಗ್ಗಿ ಬಗ್ಗೆ ನಡಿಬೇಕು ಅನ್ನೋದನ್ನ ಆಕೆ ಕಲಿಬೇಕಾಗ್ತದೆ ಸರ್. ಇದು ನಾವು ಹೇಳ್ಕೊಟ್ಟು ಬರತಕ್ಕಂಥ ಪಾಠ ಅಲ್ಲ. ಹಿಂಗೆ ಬಿಡ್ತಾ ಹೋಗ್ಬಿಟ್ರೆ ಪುರುಷ ಸಮುದಾಯವನ್ನೇ ಕೆಟ್ಟದಾಗಿ ದೂಷಿಸಿರ್ತಕ್ಕಂಥ ಸೋನು ಶ್ರೀನಿವಾಸ್ ಗೌಡ ಇದಕ್ಕಿಂತ ಮುಂಚೆ 4 ವರ್ಷದ 5 ವರ್ಷದ ಹಿಂದೆ ಇಡೀ ಚಲನಚಿತ್ರವೇ ಸರಿ ಇಲ್ಲ, ಚಲನಚಿತ್ರ ರಂಗವೇ ಸರಿ ಇಲ್ಲ, ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಂತ ಸೋನು ಶ್ರೀನಿವಾಸ್ ಗೌಡ ಇವತ್ತು ಈ ತರ ಮಾತಾಡಿದ್ದಾರೆ. ಮುಂದೆ ಇನ್ನೊಂದು ಮಾತಾಡಲ್ಲ ಅಂತ ಏನ್ ಗೊತ್ತಾ, ಆಕೆನ ಹಾಕಬಾರ್ದಿತ್ತು. ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಆಕೆನ ಹಾಕಬಾರ್ದಿತ್ತು. ಚಿತ್ರರಂಗದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ನಿರ್ಮಾಪಕರು ಅವತ್ತಿನ ದಿವಸನೇ ಅವಕಾಶ ಕೊಡೋದನ್ನ ನಿಲ್ಲಿಸಬೇಕಾಗಿತ್ತು. ಸೊ ಏನೋ ಐಟಮ್ ಸಾಂಗ್ ಏನೋ ಮೋಸ್ಟ್ಲಿ ಹಾಕಿರ್ಬೇಕು ಆಕೆನ. ಹೀರೋಯಿನ್ ನನ್ನ ದೃಷ್ಟಿನಲ್ಲಿ ಇದನ್ನ ಬೆಳೆಸ್ಕೊಂಡು ಹೋಗಿ ಅವ್ರನ್ನ ದೊಡ್ಡ ವ್ಯಕ್ತಿ ಮಾಡೋದಕ್ಕಿಂತ ಸುಮ್ಮನೆ ಕ್ಲೋಸ್ ಮಾಡ್ಕೊಳ್ಳೋದು ಉತ್ತಮ. ಇದನ್ನ ಅದನ್ನು ಆಕೆನೆ ಆಕೆ ಒಂದ್ರಲ್ಲಿ ಹೇಳಿದಾರಲ್ವಾ ಏನಂತ, ನಾನು ಎಲ್ಲಾರನ್ನೂ ಹಂಗೆ ದೂಷಿಸಲ್ಲ, ಹೆಣ್ಮಕ್ಳಲ್ಲೂ ಕೆಲವರು ಕೆಟ್ಟವ್ರು ಇದ್ದಾರೆ ನಮ್ಮಲ್ಲಿ. ಅಂದ್ರೆ ಅರ್ಥ ಏನಂದ್ರೆ ಸರ್, 2 ಕೈ ಸೇರಿದ್ರೇನೆ ಚಪ್ಪಾಳೆ ಆಗಲ್ಲ ಸರ್. ಯಾವ್ದೋ ಹೆಣ್ಣು ಹೋಗ್ಬಿಟ್ಟು ನಾನು ಕೈ ಮುಟ್ಬಿಟ್ಟೆ ಅಂತ ತಕ್ಷಣಕ್ಕೆ ಅವಳ ಅಕ್ಸೆಪ್ಟೆನ್ಸ್ ಇತ್ತು ಅಂದ್ರೆ ಕೈ ಮುಟ್ಟಿದ್ದಕ್ಕೆ ಸುಮ್ಮನೆ ಇರ್ತಾಳೆ, ಅದರ್ವೈಸ್ ಕಪಾಳಕ್ಕೆ ಬಾರಿಸ್ತಾಳೆ. ಕರೆಕ್ಟ್. ಸೊ ಒಂದು ನಿಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಇದನ್ನ ಬೆಳೆಸೋ ಬದಲು ಬಿಟ್ಟುಬಿಡಿ. ಸುಮ್ಮನೆ ನಿಮ್ಗೆ ಇವ್ರಾಗ ಕೇಳ್ಬಿಟ್ಟು ಹೊಡೆಸ್ಕೊಂಡಿರೋದು ಓಕೆನಾ. ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡೋ ಹುಡುಗರಿಗೆ ಏನ್ ಹೇಳ್ತೀರಾ ಅಂದ್ರೆ ಅವ್ಳು ಏನ್ ಹೇಳ್ಬೇಕು ಅದನ್ನ ಹೇಳಿದಾರೆ. ಮಂಗಳಕ್ಕ ಬೇರೆ ಏನು ನಾನು ಹೇಳ್ತಾ ಇಲ್ಲ, ಹೇಳ್ಬೇಕು ಅಂತ ಹೇಳಿಲ್ಲ. ನಮ್ಮಲ್ಲಿ ಈ ತರ ಹೇಳಿಲ್ಲ ಅಲ್ಲ, ಅದನ್ನ ನಾವು ಅದೇ ಸ್ಟೇಟ್ಮೆಂಟ್ ಪಾಸ್ ಇಂಟರ್ವ್ಯೂ ಮಾಡಕ್ಕೆ ಅದಕ್ಕೆ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಅಲ್ವಾ. ನನ್ನ ಸ್ವಂತ ಮಕ್ಕಳಿದ್ದಂಗೆ ನೋಡ್ತೀವಿ. ಯಾಕೆ ನನಗೂ ಆಕೆಗಿಂತ ದೊಡ್ಡ ವಯಸ್ಸಿನ ಮಗಳಿದ್ದಾಳೆ. ನಮ್ಗೆ ಆಮೇಲೆ ನಾನು 42 ವರ್ಷ ಆಯ್ತು ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಟನಾಗಿ ನಾನು ಚಿತ್ರರಂಗದಲ್ಲಿ ಗುರುತಿಸ್ಕೊಂಡು 42 ಇಯರ್ಸ್ ಆಯ್ತು. ಇವತ್ತಿಗೂ ನಾನು ಹೆಂಗ್ ನಡ್ಕೊಳ್ತೀನಿ ಅಂದ್ರೆ, ನಾನೇನಾರು ಇವತ್ತು ಕೆಟ್ಟದ್ದು ಮಾಡಿದ್ರೆ ನಮ್ಮ ಅಪ್ಪನ ಹೆಸರು ಹೇಳ್ಬಿಟ್ಟು ನನಗೆ ಬೈಕತ್ತಾರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ನಾನು ತುಂಬಾ ತಗ್ಗಿ ಬಗ್ಗೆ ನಡೆದು ಇಂಡಸ್ಟ್ರಿನಲ್ಲಿ ಇವತ್ತಿಗೆ ಈ ಪ್ಲೇಸ್ ಬಂದು ಕೂತಿರುವಂತ ವ್ಯಕ್ತಿ ನಾನು. ಸರ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ ಬಗ್ಗೆ ಅಲ್ಲ, ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಜನರಲ್